ಹಲೋ ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಮೀಡಿಯಾ. 135 crores ಅನೌನ್ಸ್ ಆಗಿತ್ತು ಮಂಗಳೂರಿಗೆ. ಟೆಕ್ ಪಾರ್ಕ್ ಬರಲಿಕ್ಕಿತ್ತು ಅಲ್ವಾ, IT ಕಂಪನೀಸ್ ಎಲ್ಲ ಬರಲಿಕ್ಕಿತ್ತು. 11,000 ಜಾಬ್ಸ್ ಕ್ರಿಯೇಟ್ ಆಗ್ಲಿಕ್ಕಿತ್ತು. ಫಸ್ಟ್ ರೌಂಡ್ ಬಿಡ್ಡಿಂಗ್ ಕಾಲ್ ಮಾಡುವಾಗ ಬಂದ ಇನ್ವೆಸ್ಟರ್ಸ್ ಝೀರೋ, ಯಾರು ಕೂಡ ಬರಲಿಲ್ಲ. ಯಾಕೆ? ಬರ್ಬೇಕಿತ್ತಲ್ಲ. ಒಂದು 4 ತಿಂಗಳು ಮುಂಚೆ ನಾನೇ ವಿಡಿಯೋ ಮಾಡಿ ಹೇಳಿದ್ದೆ, ಮುಂದಿನ IT ಟೆಕ್ ಹಬ್ ಮಂಗಳೂರು ಆಗ್ಬಹುದಾ ಅಂತೇಳಿ. ತುಂಬಾ ಜನ ಕ್ರಿಟಿಸೈಸ್ ಮಾಡಿದ್ರು, ತುಂಬಾ ಜನ ಸಪೋರ್ಟ್ ಮಾಡಿದ್ರು, ಆಗ್ಬಹುದಂತೆಲ್ಲ ಖುಷಿಯಾಗಿತ್ತು ಎಲ್ರಿಗೆ. ನಾನು ಕೂಡ ಮತ್ತೆ ಬೇರೆ ಬೇರೆ ವಿಡಿಯೋ ಮಾಡಿದ್ದೆ. ಈ ಬೋಸ್ ಪ್ರೊಫೆಷನಲ್ಸ್ ಎಲ್ಲ ಮಂಗಳೂರಿಗೆ ಬರುವಾಗೆಲ್ಲ ಜಾಬ್ ಇದೆಲ್ಲ ವಿಡಿಯೋ ಮಾಡಿದ್ದೆ. ಒಂದು ಹೋಪ್ ಇತ್ತು, ಈ ಸರ್ತಿ ಟೆಕ್ ಪಾರ್ಕ್ ಒಂದು ಬರ್ತದೆ, ಜಾಬ್ ಎಲ್ಲ ಕ್ರಿಯೇಟ್ ಆಗ್ತದೆ, ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಅದು ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಏನೋ ಒಂದು ಹೇಳ್ತಾರಲ್ಲ, ಅದು ಆಗ್ಬಹುದಂತ. ಬಟ್ ಆಗ್ಲಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಯಾರು ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಓಕೆ ಮಾಡಿ, ಅದು ಏನು ಪ್ರಾಬ್ಲಮ್, ಯಾಕೆ ಬರಲಿಲ್ಲ ಅಂತ ನೋಡ್ಬೇಕಾದ್ರೆ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್. ಅದಕ್ಕೋಸ್ಕರ ಇನ್ವೆಸ್ಟರ್ಸ್ ಬರ್ತಾ ಇಲ್ಲ. ಮೇಜರ್ಲಿ ಫಸ್ಟ್ ಒನ್ ಇನ್ಫ್ರಾಸ್ಟ್ರಕ್ಚರ್. ಇಲ್ಲಿ IT ಟೆಕ್ ಪಾರ್ಕ್ ಬಂದ್ರೆ ಇನ್ನು ಕೂಡ ಮುಂದೆ ಪ್ಲಾನ್ ಇದ್ರೆ, ತುಂಬಾ ಬರ್ತದೆ ಅಂತ ಪ್ಲಾನ್ ಇದ್ರೆ, ಅಥವಾ 11,000 ಜಾಬ್ಸ್ ಪ್ಲಸ್ ಸಮಥಿಂಗ್ ಇನ್ನೇ ಎಷ್ಟು ಬರ್ಲಿಕ್ಕಿದ್ರೆ, ಅದಕ್ಕೆ ಬೇಕಾಗುವ ಇಲ್ಲಿ ಅಷ್ಟು ಎಂಪ್ಲಾಯೀಸ್ ಸ್ಟೇ ಆಗುವ, ಅದಕ್ಕೆ ಬೇಕಾಗುವ ಒಂದು ಇಕೋ ಸಿಸ್ಟಮ್ ಇಲ್ಲಿದೆಯಾ? ಕನೆಕ್ಟಿವಿಟಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಮೆಟ್ರೋ, ಮತ್ತೆ ಸ್ಟೇ ಆಗ್ಲಿಕ್ಕೆ ಒಂದು ಸ್ಟೇ ಆಗುವ ಇಕೋ ಸಿಸ್ಟಮ್ ಅಂತ ಇರ್ತದಲ್ಲ, ಫ್ಲಾಟ್, ಅಪಾರ್ಟ್ಮೆಂಟ್ಸ್, PGಗಳು, ಅದೆಲ್ಲ ಇದೆಯಾ? ಇದ್ರೂ ಕೂಡ ಫೀಸಿಬಲ್, ಎಷ್ಟು ರೆಂಟ್ ಹೇಗಿದೆ ಅದೆಲ್ಲ ನೋಡ್ಬೇಕಾಗ್ತದೆ. ಸೊ ಅದೆಲ್ಲ ಪ್ರಾಮಿಸ್ ಮಾಡದೆ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ಲಿಕ್ಕಿಲ್ಲ, ಮಾಡುದು ಕೂಡ ಇಲ್ಲ. ಸೊ ಯಾರಾದ್ರೂ ಬಂದ್ರು ಕೂಡ ಲಿಮಿಟೆಡ್, ಸ್ವಲ್ಪ ಒಂದೆರಡು ಕಂಪನೀಸ್ ಬಂದು ಹೋಗ್ಬೋದು ಅಷ್ಟೇ, ಬಿಟ್ರೆ ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಬಂತು ಸುಮಾರು ಜನಕ್ಕೆ ಜಾಬ್ ಆಯ್ತು ಅಂತ ಆಗುದಿಲ್ಲ. ಸೊ ಪ್ರಾಬ್ಲಮ್ ವೈಸು ಒನ್ ಬೈ ಒನ್ ನೋಡುದಾದ್ರೆ, ಫಸ್ಟ್ ಪ್ರಾಬ್ಲಮ್ ಕನೆಕ್ಟಿವಿಟಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟಿದೆ ಅಷ್ಟಕ್ಕಷ್ಟೇ ಇದೆ. IT ಇಕೋ ಸಿಸ್ಟಮ್ಗೆ ಬೇಕಾಗುವ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಗವರ್ಮೆಂಟ್ ಅಥವಾ ಲೋಕಲ್ ಯಾವುದು BBMP ತರ ಮಂಗಳೂರಲ್ಲಿ ಯಾವ್ದಿದೆ, KSRTC ಕೋರ್ಸ್, ಸೊ KSRTC ಅವರು ಡೆವಲಪ್ ಮಾಡಿದಾರಾ? ಇಲ್ಲ. ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಯಾರಾದ್ರೂ ಮಾಡಿದಾರ? ಇನ್ನೂ ಮಾಡ್ಲಿಲ್ಲ. ಸೊ ಇದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಕೂಡ ಇನಿಷಿಯಲ್ ಡೇಸ್ ಎಲ್ಲ ಆದದ್ದು ಹಾಗೆ, ಯಾವ್ದೊಂದು ಹಳ್ಳಿಯಲ್ಲಿ ಜಾಗ ಕೊಟ್ಟು ಮತ್ತೆಲ್ಲ ಡೆವಲಪ್ ಮಾಡಿದ್ರು, ರೋಡ್ಸ್ ಮತ್ತಿನ್ನೇನೋ. ಅದು ತುಂಬಾ ಟೈಮ್ ಹಿಡಿತದೆ. ಅಷ್ಟು ಟೈಮಲ್ಲಿ ಈ ಕಂಪನೀಸ್ಗಳೆಲ್ಲ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಎಂಪ್ಲಾಯೀಸ್ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ. ಸೊ ಬೇರೆ ಈಗ ಇರುವ ಕಂಪನೀಸ್, ಈಗ ಬರುವ IT ಕಂಪನೀಸ್ ಅದೆಲ್ಲ ಫೇಸ್ ಮಾಡ್ಲಿಕ್ಕೆ ಓಕೆ ಮಾಡುದಿಲ್ಲ. ಯಾಕಂತ ಅವ್ರಿಗೆ ಆಪ್ಷನ್ಸ್ ತುಂಬಾ ಇದೆ. ಬೆಂಗಳೂರು ಬಿಟ್ರೆ, ಬೆಂಗಳೂರಲ್ಲಿ ಕಾಸ್ಟ್ಲಿ ಆಗ್ತದೆ, ಅಲ್ಲಿ ಬೇಡ, ಅಲ್ಲಿ ಈಗ ಆಲ್ರೆಡಿ ಓವರ್ ಕ್ರೌಡೆಡ್ ಅಂತ ಆಗಿದ್ರೆ, ಮೈಸೂರು ಆಪ್ಷನ್ ಇದೆ, ಒಳ್ಳೆ ಕನೆಕ್ಟಿವಿಟಿ ಇದೆ, ಅಲ್ಲಿಗೆ ಹೋಗ್ಬೋದು. ಹೈದರಾಬಾದ್ ಇದೆ, ಚೆನ್ನೈ ಇದೆ, ಬೇರೆ ತುಂಬಾ ಸಿಟೀಸ್ ಎಲ್ಲ ಡೆವಲಪ್ ಆಗ್ತಾ ಇದೆ, ಅಲ್ಲಿ ಕೂಡ ಹೋಗ್ತಾರೆ. ಮಂಗಳೂರಿಗೆ ಯಾಕೆ ಬರಬೇಕು? ಎಲ್ಲ ಇಕೋ ಸಿಸ್ಟಮ್ ರೆಡಿ ಇಲ್ಲದಿದ್ರೆ. ಅದೊಂದು. ಇನ್ನು ಲಾಂಗ್ ಟರ್ಮ್ ವಿಷನ್ ಮತ್ತೆ ಇದನ್ನೆಲ್ಲ, ಈ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ಮೆಂಟ್ ಮಾಡುವ ಒಂದು ಪ್ರಾಮಿಸ್ ಕೊಡ್ಬೇಕಲ್ಲ. IT ಪಾರ್ಕ್ ಬರ್ತಾ ಇದೆ ಅಂತ ಹೇಳುವಾಗ ಅದಕ್ಕೆ ಬೇಕಾಗುವ ಇನ್ಫ್ರಾಸ್ಟ್ರಕ್ಚರ್ ನಾವು ಬಿಲ್ಡ್ ಮಾಡ್ತಾ ಇದ್ದೇವೆ, ಎಲ್ಲ ರೆಡಿ ಇದೆ, ಅಥವಾ ಇನ್ ಪ್ರೋಗ್ರೆಸ್ ಎಲ್ಲ ಪ್ರಾಜೆಕ್ಟ್ ಅನೌನ್ಸ್ ಆಗಿದೆ, ಆ ತರ ಏನಾದ್ರೂ ಒಂದು ಬೇಕಲ್ಲ ಪ್ರಾಮಿಸ್. ಅದು ಯಾವ್ದು ಪ್ರಾಮಿಸ್ ಇಲ್ಲದೆ ಕಂಪನೀಸ್ ಎಲ್ಲಿ ಬಂದು ಸ್ಟ್ರಗಲ್ ಮಾಡ್ಲಿಕ್ಕೆ ಅವ್ರು ಯಾಕೆ ಸ್ಟ್ರಗಲ್ ಮಾಡ್ತಾರೆ? ಬರುದಿಲ್ಲ. ಅವ್ರಿಗೆ ಈಗ ಆಪ್ಷನ್ಸ್ ತುಂಬಾ ಇದೆ. ಸೊ ಲಾಂಗ್ ಟರ್ಮ್ ವಿಷನ್ ಇಲ್ಲ. ಒಂದು 10 ವರ್ಷ ಆದ್ಮೇಲೆ ಹೇಗೆ ಇರಬೇಕು ಮಂಗಳೂರು ಸಿಟಿ, ಹೇಗಿರ್ಬೇಕು, ಎಷ್ಟು ಕಂಪನೀಸ್ ಬರಬೇಕು, ಯಾವುದೆಲ್ಲ ಪ್ಲಾನ್ ಮಾಡ್ತಾ ಇದ್ದೆ, ಯಾವ್ದು ಇಲ್ಲ. ಸುಮ್ಮನೆ ಕಂಪನೀಸ್ ಬಂದು ಇಲ್ಲಿ ಕೂತ್ಕೊಂಡು ಕಷ್ಟಪಡೋದು, ಇಲ್ಲಿ ಸ್ಟ್ರಗಲ್ ಮಾಡೋದಕ್ಕಿಂತ ಅವರು ಎಲ್ಲಿದ್ದಾರೆ ಅಲ್ಲಿ ಇರ್ತಾರೆ. ಯಾಕೆ ಅವರು ಇಲ್ಲಿ ಬರ್ಬೇಕಲ್ವಾ? ಅಲ್ಲ, ಬೇರೆ ಆಪ್ಷನ್ಸ್, ಬೇರೆ ಗವರ್ಮೆಂಟ್ ಆಫರ್ ಕೊಡ್ತಾರೆ. ಈಗ ಆಂಧ್ರ ಪ್ರದೇಶ್ ಗವರ್ಮೆಂಟ್, ಹೈದರಾಬಾದ್, ತೆಲಂಗಾಣ ಗವರ್ಮೆಂಟ್ ಅವರೆಲ್ಲ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಟುವರ್ಡ್ಸ್ ದ್ಯಾಟ್. ನಮ್ಮವರು ಇಲ್ಲಿ ಸ್ಲೋ ಆಗಿ ಒಂದೊಂದು ಬರ್ತಾ ಇದೆ, ಯಾವುದು ರೋಡ್ಸ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಮತ್ತೆ ಅದಕ್ಕೆ ಬೇಕಾಗ ಇಕೋ ಸಿಸ್ಟಮ್ ರೆಡಿ ಮಾಡಲಿಲ್ಲ ಅಂತ ಹೇಳಿ ಆದ್ರೆ ಯಾವುದೇ ಕಂಪನೀಸ್ ಕೂಡ ಬರುದಿಲ್ಲ. ಸೊ ಇನ್ನು ಸೆಕೆಂಡ್ ರೌಂಡ್ ಇದೆ, ಸೆಕೆಂಡ್ ರೌಂಡ್ ಅಲ್ಲಿ ನೋಡ್ಬೇಕು ಹೇಗೆ ಆಗ್ತದೆ ಅಂತ. ಸೊ ಮೇ ಬಿ ಸೆಕೆಂಡ್ ರೌಂಡ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಸೊ ಮಂಗಳೂರಲ್ಲಿ ಟ್ಯಾಲೆಂಟ್ಸ್ ಇದೆ, ಪೊಟೆನ್ಶಿಯಲ್ ಇದೆ ಮಂಗಳೂರಿಗೆ, ಆದ್ರೆ ವಿಷನ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿಲ್ಲ. ಗೊತ್ತಲ್ಲ, ಪೊಲಿಟಿಷಿಯನ್ಸ್ ಅವರು ಯಾವುದೇ ಲಾಂಗ್ ಟರ್ಮ್ ವಿಷನ್ಸ್ ತೋರಿಸ್ತಾ ಇಲ್ಲ. ಸೊ ದಟ್ ಇಸ್ ದ ರೀಸನ್ ಇಟ್ಸ್ ನಾಟ್ ಹ್ಯಾಪನಿಂಗ್ ಅಟ್ ದ ಮೂಮೆಂಟ್. ಸೊ ಲೆಟ್ಸ್ ಸಿ ಸೆಕೆಂಡ್ ರೌಂಡ್ ಅಲ್ಲಿ ಏನಾಗ್ತದೆ ಅಂತ ನೋಡಿ.